ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ಬೇಕೇ ಬೇಕು, ಬೇಕೇ ಬೇಕು, ಕಾವೇರಿ ಕಾವೇರಿ ಕಾವೇರಿ. ಅಣ್ಣ ಮೊಬೈಲ್ನವರು ಹಿಂದಕ್ಕಿರ್ಬೇಕು ದಯವಿಟ್ಟು. ಮತ್ತೆ ಕರ್ನಾಟಕದ ವಿರುದ್ಧ, ಕನ್ನಡಿಗರ ವಿರುದ್ಧ ಆದೇಶಗಳು ಬರ್ತಾ ಇದ್ರೆ ಯಾರು ಸಹ ಕನ್ನಡಿಗರು ಕೈಕಟ್ಟಿ ಕೂತ್ಕೊಳ್ಳೋಕ್ಕಾಗಲ್ಲ. ಕಾವೇರಿ ಕನ್ನಡಿಗರ ಜೀವನದಿ. ಎಲ್ಲ ಜಿಲ್ಲೆಯ ಕನ್ನಡಿಗರು, ದೇಶ ವಿದೇಶದಿಂದ ಬಂದಂಥವರು, ತಮಿಳುನಾಡಿಂದ ಬಂದಂಥವರು ಸಹ ಬೆಂಗಳೂರಿನಲ್ಲಿ ಕಾವೇರಿ ನೀರು ಕುಡಿಲೇಬೇಕು, ಕುಡಿತಾರೆ. ಆದ್ರಿಂದ ತಮಿಳುನಾಡು ವ್ಯವಸಾಯಕ್ಕೆ ಕೇಳಿದ್ರೆ, ನಮ್ಮ ಜಿಲ್ಲೆಯ ಮಂಡ್ಯ, ಮೈಸೂರು ಜಿಲ್ಲೆಯ ರೈತರು ವ್ಯವಸಾಯ ಕೇಳಿದ್ರೆ 2 ತಿಂಗಳಿಂದ ನೀರುಗಳನ್ನ ಕೊಟ್ಟಿಲ್ಲ. ಇವತ್ತು ಕುಡಿಲಿಕ್ಕೆ ಮಂಡ್ಯ, ಮೈಸೂರು, ಬೆಂಗಳೂರು ಗ್ರಾಮಾಂತರ ಕುಡಿಲಿಕ್ಕೆ ನೀರಿಲ್ಲ. ಎಲ್ಲ ಡ್ಯಾಮ್ಗಳು ಬರದಾಗಿದ್ದಾವೆ. ಮಳೆ 20% ಮಳೆ ಬರ್ತಾ ಇಲ್ಲ. ಆದ್ರೂ ಸಹ ಇವತ್ತು ಕಾವೇರಿ ನ್ಯಾಯಾಧೀಕರಣ ಮಂಡಳಿ ಇವತ್ತು ಆದೇಶವನ್ನ ಇಡೀ ನಮ್ಮ ರಾಜಕಾರಣಿಗಳು, ಲೋಕಸಭಾ ಸದಸ್ಯರು, ನಮ್ಮ ಸರ್ಕಾರ, ಕೇಂದ್ರದ ಸಚಿವರು ಪ್ರಧಾನಿ ಮೇಲೆ ಒತ್ತಡವನ್ನ ಹಾಕಿ ಮಧ್ಯಸ್ಥಿಕೆಗೆ ಪ್ರಧಾನಿಯನ್ನ ಕರೆತರಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ವಿ. ಬೆಂಗಳೂರು ನಗರವನ್ನ ಎಷ್ಟು ಉದ್ದಕ್ಕೆ ಬೆಳೆಸಬೇಕು, ಎಷ್ಟು ಅಗಲಕ್ಕೆ ಬೆಳೆಸಬೇಕು, ಎಷ್ಟು ಎತ್ತರಕ್ಕೆ ಬೆಳೆಸಬೇಕು ಅನ್ನುವಂತ ಒಂದು ಮುಂದಾಲೋಚನೆ ಇದ್ದಿಲ್ಲ. ಇವತ್ತು ಬೆಂಗಳೂರು ನಗರ ತುಮಕೂರಿಂದ ರಾಮನಗರ ತನಕ, ಚಿಕ್ಕಬಳ್ಳಾಪುರದಿಂದ ಕನಕಪುರ ತನಕ ಬೆಳೆದೋಗಿದೆ. ನೀರೆಲ್ಲಿಂದ ಕೊಡ್ತೀರಾ? ನೇತ್ರಾವತಿ ತಿರುವು ಮಾಡಿದ್ರ ಅಥವಾ ಹೇಮಾವತಿ ನೀರು ತಂದ್ರ? ಈ ರೀತಿ ನೀರುಗಳನ್ನ ತರದೆ ಅಡ್ಡಾಬಡ್ಡ ಬೆಂಗಳೂರು ನಗರವನ್ನ ಬೆಳೆಸಿ ಇವತ್ತು ಕನ್ನಡಿಗರಿಗೆ ನೀರಿಲ್ಲ. ಬೆಂಗಳೂರು ನಗರದಲ್ಲಿ ಇವತ್ತೊಬ್ಬ ಚಿತ್ತೂರು ಶಾಸಕ ಹೇಳ್ತಾನೆ, ಬೆಂಗಳೂರು ನಗರ ನಮ್ಮಿಂದ ಬೆಳೆದಿರುವಂತದ್ದನ್ನ ಹೇಳ್ತಾ ಇದ್ದಾನೆ. ಆದ್ರೆ ಬೆಂಗಳೂರಲ್ಲಿರುವಂತಹ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಇವತ್ತು HR ಇರ್ಬೋದು ಅಥವಾ ಕೀ ಪೋಸ್ಟ್ಗಳಲ್ಲಿ ಬೇರೆ ರಾಜ್ಯದವರು ಇದ್ದು ಕನ್ನಡಿಗರನ್ನ ತಿವಿತಾ ಇದ್ದಾರೆ, ದಿನನಿತ್ಯ ಕಿರುಕುಳ ಕೊಡ್ತಾ ಇದ್ದಾರೆ. ಕನ್ನಡಿಗರಿಗೆ ಕೆಲಸ ಇಲ್ಲ. ಒಂದ್ ಕಡೆ ಬೆಂಗಳೂರಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಕನ್ನಡಿಗರ ಹೊಟ್ಟೆಗೆ ಮಣ್ಣನ್ನ ಹಾಕುವಂತ ಕೆಲಸವನ್ನ ವ್ಯವಸ್ಥಿತವಾಗಿ ನಮ್ಮನ್ನಾಳುವಂತ ದೊರೆಗಳು ಮಾಡ್ತಾನೆ ಬಂದಿದ್ದಾರೆ. ಆದ್ರಿಂದ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಬಂಗಾರಪ್ಪನವರು ಯಾವ ರೀತಿ ಸುಗ್ರೀವಾಜ್ಞೆಯನ್ನ ತಂದಿರೋ ಅದೇ ರೀತಿ ಸುಗ್ರೀವಾಜ್ಞೆಯನ್ನ ತರೋದ್ರ ಮುಖಾಂತರ ನೀರನ್ನ ನಿಲ್ಲಿಸಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಒಂದು ಪಕ್ಷ ನೀರ್ ನಿಲ್ಸಿಲ್ಲ ಅಂದ್ರೆ ಬರೀ ಕನ್ನಡ ಹೋರಾಟಗಾರರು ಮಾತ್ರ ಅಲ್ಲ, ರೈತ ಪರ ಸಂಘಟನೆಯವರು, ದಲಿತ ಪರ ಸಂಘಟನೆಯವರು, ಕಾರ್ಮಿಕ ಸಂಘಟನೆಯವರು, ಚಿತ್ರ ನಟರು, ಎಲ್ಲಾ ರಾಜಕೀಯ ಪಕ್ಷಗಳು ಸೇರಿ
ಒಟ್ಟಾರೆ ಕರ್ನಾಟಕ ಬಂದ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಸರ್ ಯಾವಾಗ ಮಾಡ್ಬೋದು ಸರ್? ಅದೇನಾದ್ರು ದಿನಾಂಕ ನಿಗದಿ ಮಾಡಿ ಈಗ ಸರ್ಕಾರ ಭಾನುವಾರ ಸರ್ವ ಪಕ್ಷಗಳ ಸಭೆಯನ್ನ ಕರಿತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನೀರನ್ನ ಬಿಡಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನೀರನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಿಡಬಾರ್ದು. ಈ ಕೂಡಲೇ ಜನನಾಯಕ್ ಅನ್ನುವಂತ ಸಿನಿಮಾ, ತಮಿಳ್ ಸಿನಿಮಾ ಅಂತ ಈ ರಾಜ್ಯದಲ್ಲಿ ಬ್ಯಾನ್ ಮಾಡ್ಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀವಿ. ಒಂದ್ ಪಕ್ಷ ಬ್ಯಾನ್ ಮಾಡಿಲ್ಲ ಅಂದ್ರೆ ನಾವೇ ಬ್ಯಾನ್ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಾಳೆ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಸೇರಿ ಸಭೆ ಮಾಡಿ ದಿನಾಂಕವನ್ನ ಘೋಷಣೆ ಮಾಡ್ತೀವಿ. ನಮ್ಮ ಒಗ್ಗಟ್ಟು ಕೇಂದ್ರ ಸರ್ಕಾರದ ಕಣ್ಣನ್ನ ತೆರೆಸುವಂತ ಕೆಲಸವನ್ನ ನಾವು ಮಾಡಬೇಕಾಗತ್ತೆ. ಬಂಧುಗಳೇ, ಇವತ್ತೊಂದು ದಿನ ನಮ್ಮ ಕಾವೇರಿ ನಿರ್ವಹಣಾ ಮಂಡಳಿ ಕರ್ನಾಟಕದ ವಿಚಾರದಲ್ಲಿ ಪದೇ ಪದೇ ನಮಗೆ ಅನ್ಯಾಯನೇ ಆಗ್ತಿದೆ. ಯಾಕಂತ ಹೇಳಿದ್ರೆ ನಾವು ಕುಡಿಯಕ್ಕೆ ನೀರು ಕೇಳ್ತಾ ಇದ್ದೀವಿ, ಅವರು ಬೆಳೆ ಬೆಳೆಯಕ್ಕೆ ನೀರು ಕೇಳ್ತಾ ಇದ್ದಾರೆ. ನೋಡಿ ನಮ್ಮ ದುರಂತ ಹೆಂಗಿದೆ ಅಂತ. ನಾವು ಬದುಕಲಿಕ್ಕೆ ಕುಡಿಯಕ್ಕೆ ನೀರು ಕೊಡಿ ಅಂತಂದ್ರೆ ಅವರು ಕೃಷಿ ಮಾಡಲಿಕ್ಕೆ ಅದು ಎರಡನೇ ಬೆಳೆಗೆ ನೀರು ಕೊಡಕ್ಕೆ ರೆಡಿ ನಿಂತಿದ್ದಾರೆ. ನಮಗೆ ಪದೇ ಪದೇ ಕಾವೇರಿ ನಿರ್ವಹಣಾ ಮಂಡಳಿ ಮಲತಾಯಿ ಧೋರಣೆ ತೋರಿಸ್ತಿದೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಪ್ರವೀಣ್ ಕುಮಾರ್ ಶೆಟ್ಟಿ ಅಣ್ಣನವರ ನೇತೃತ್ವದಲ್ಲಿ ನಮ್ಮ ರಾಮನಗರದಲ್ಲಿ ಇವತ್ತು ಪಂಜಿನ ಮೆರವಣಿಗೆ ಮಾಡೋದ್ರ ಮುಖಾಂತರ ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು ಏನು ನಿರ್ಣಯ ಅಂತಾರೆ ಅದ್ರ ಮುಖಾಂತರ ನಾವು ಬಂದ್ಗೆ ವ್ಯವಸ್ಥೆ ಮಾಡ್ಕೊಂಡು ಇಡೀ ರಾಜ್ಯ ಬಂದಾಗುತ್ತೆ. ಈ ಡಿ ಕೆ ಶಿವಕುಮಾರ್ ಅವರೇ, ಇವತ್ತೊಂದು ದಿನ ಏನು ನೀವು ನೂತನವಾಗಿ ಮುಖ್ಯಮಂತ್ರಿಗಳಾಗಿದ್ದೀರಾ, ದಯಮಾಡಿ ನಿಮ್ಮ ಮೇಲೆ ನಮ್ಗೆಲ್ರಿಗೂ ನಂಬಿಕೆ ಇದೆ. ಈ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀವು ನೀರನ್ನ ಬಿಡಬಾರ್ದು. ನೀವು ಬಿಟ್ಟಿದ್ದೇ ಆಗದಲ್ಲಿ ಇನ್ನು 1 ವರ್ಷ ಎಲೆಕ್ಷನ್ ಇದೆ ರಾಜಕೀಯ, ಅದು ಭವಿಷ್ಯ ನಿಮ್ಗೆ ಗೊತ್ತು ಯಾವ ರೀತಿ ಆಗುತ್ತೆ ಕರ್ನಾಟಕ ಜನತೆ ಸಿಡಿದ್ರೆ ಅಂತ. ದಯವಿಟ್ಟು ಕರ್ನಾಟಕದ ಪರವಾಗಿ ಕೆಲಸ ಮಾಡಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಮುಂದುವರಿರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ಬಂಧನ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಉಗ್ರ ಹೋರಾಟ ಆಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.